ವಾಚ್ ಮಹಾಭಾರತ by ವ್ಯಾಸ ಆನ್ ಇನ್ಫೋ ಅಟ್ ಹೊನ್ನೊಡಿ. ಸೊ ನನ್ನ ಕತೆ ಪರೀಕ್ಷಿತ ಮಹಾರಾಜ ಅಂತ ಶುರು ಆಗುತ್ತೆ. ಸೊ ಪರೀಕ್ಷಿತ ಯಾರು ಅದನ್ನ ನಾವು ಮುಂದೆ ಹಲವಾರು ಪರ್ವಗಳಲ್ಲಿ ಪರೀಕ್ಷಿತನ ಒಂದು ಕ್ಯಾರೆಕ್ಟರೈಸೇಷನ್ ಇರ್ಬೋದು ಎಲ್ಲ ಮಾಡೋಣ. ಪರೀಕ್ಷಿತ ಅಭಿಮನ್ಯುವಿನ ಮಗ. ಇಷ್ಟೇ ನಾನು ಈ ಪರ್ಟಿಕ್ಯುಲರ್ ಎಪಿಸೋಡಲ್ಲಿ ಹೇಳ್ತೀನಿ. ಸೊ ಪರೀಕ್ಷಿತ ಎಂತಹ ರಾಜ್ಯಭಾರ ಮಾಡ್ತಿದ್ದ ಅಂತಂದರೆ, ಯುಧಿಷ್ಠಿರ ಆಮೇಲೆ ತದನಂತರ ಬಂದಿದ್ದು ಕಂಪ್ಲೀಟ್ ರಾಜ್ಯಭಾರ ಏನಿದೆ ಪೂರ್ತಿ ಅವರು ರಾಜ್ಯ ತ್ಯಾಗ ಮಾಡಿದ್ಮೇಲೆ, ಅಂದರೆ ನಾವು ಪರೀಕ್ಷಿತನ ಒಂದು ಆಳ್ವಿಕೆ ಏನಿತ್ತು ಅದು ಕಲಿಯುಗ ಶುರುವಾಗಿ 36 ವರ್ಷ ಆಗೋಗಿತ್ತು. ಆದರೂ ಕಲಿ ಪ್ರವೇಶ ಆಗಿರಲಿಲ್ಲ. ಸೊ ಅಂತಹ ರಾಜ್ಯಭಾರ ಪರೀಕ್ಷಿತ. ಸೊ ಇಂಥ ಪರೀಕ್ಷಿತಂಗೆ ಆ ಕಾಲನ ಅದ್ರ ಕೆಲಸ ಮಾಡೋಕ್ಕೆ ಬಿಡದೆ ಒಂದು ಸ್ಟ್ರಾಂಗ್ ಸೋಲ್ಜರ್ ಆಗಿ ನಿಂತಿದ್ದವನು ಪರೀಕ್ಷಿತ. ಒಂದು ದಿವಸ ಪರೀಕ್ಷಿತ ಒಂದು ಹವ್ಯಾಸ ಇತ್ತು. ಏನು ಅಂದರೆ, ಒಂದು ಸಾಮಾನ್ಯ ಮನುಷ್ಯನಾಗಿ ಎಲ್ಲ ಪ್ರಜೆಗಳ ಹತ್ರ ಮಾತಾಡೋದು, ಅವ್ರ ಜೊತೆ ಕಾಲ ಕಳೆಯೋದು, ರಾಜನಾಗಲ್ಲ ಪ್ರಜೆಯಾಗಿ. ಹಾಗೆ ಒಂದು ಬಿಡಾರ ಹೂಡಿರ್ತಾನೆ. ಅಲ್ಲಿ ಬಿಡಾರ ಹೂಡಿದಾಗ ಸಿಕ್ಕಾಪಟ್ಟೆ ಒಂದು ನೋವಿನ ಒಂದು ಇದು ಸೌಂಡ್ ಕೇಳುತ್ತೆ. ನನ್ನ ರಾಜ್ಯದಲ್ಲಿ ಯಾರು ಇಷ್ಟು ಬರುತ್ತಾ ಇದ್ದಾರೆ, ಅದು ಪ್ರಾಣಿ ಅಂದ್ಬಿಟ್ಟು ಎದ್ದು ಹೊರಡ್ತಾನೆ. ಅಲ್ಲಿ ಹೋದಾಗ ಒಂದು ಹಸು ಆಳವಾಗಿ ರಕ್ತ ಸೋರಿರುತ್ತೆ, ಕೂತ್ಕೊಂಡು ಅಳ್ತಾ ಇರುತ್ತೆ. ಅದ್ರ ಪಕ್ಕ ಒಂದು ಎತ್ತು 3 ಕಾಲುಗಳನ್ನ ಮುರ್ಕೊಂಡು ತುಂಬ ಮಲಗ್ತಾ ಇರುತ್ತೆ. ಪರೀಕ್ಷಿತ ಹೋಗ್ತಾನೆ, ಕಣ್ಣೀರು ಹಾಕ್ತಾನೆ. ಅಯ್ಯೋ ಯಾರು, ಏನಾಯ್ತು, ಯಾರು ಹಿಂಗೆ ಮಾಡಿದ್ದು ಹೇಳಿ, ನಾನು ನಿಮಿಷದಲ್ಲಿ ಅವ್ರಿಗೆ ಶಿಕ್ಷೆ ಕೊಡ್ತೀನಿ ಅಂತ. ಆವಾಗ ಆ ಹಸು ಹೇಳುತ್ತೆ, ಇದು ನನ್ನ ಗಂಡ 3 ಕಾಲನ್ನ ಕಳ್ಕೊಂಡ್ಬಿಟ್ಟಿದೆ, ಇದಕ್ಕೆ ಕಾಲನೇ ಆನ್ಸರ್ ಮಾಡಬೇಕು. ಪರೀಕ್ಷಿತಂಗೆ ಇದು ಇಲ್ಲ, ಇದು ಬರೀ ಪ್ರಾಣಿ ಅಲ್ಲ, ಬೇರೆ ಏನೋ ಅಡಗಿದೆ ಇದರಲ್ಲಿ ಅಂತ ಅನಿಸುತ್ತೆ. ಒಂದು ಅಲ್ಲಿ ಮರದ ಕೆಳಗಡೆ ಕೂತ್ಕೊಂಡು ಯೋಚನೆ ಮಾಡ್ತಾನೆ, ಇದು ಕಾಲನೇ ತಿಳಿಸ್ಬೇಕು ಅಂದರೆ ನಾನು ಏನೋ ಇದರಲ್ಲಿ ಒಂದು ಕ್ರಿಪ್ಟೋಗ್ರಫಿ ಇದೆ, ಮೆಸೇಜ್ ಇದೆ ಅಂತ. ಆವಾಗ ಗೊತ್ತಾಗುತ್ತೆ, ಓ ಇದು ಕಲಿಕಾಲ. ಕಲಿಯುಗದಲ್ಲಿ ಧರ್ಮ ಪೂರ್ತಿ ಎಚ್ಚರವಾಗಿಲ್ಲ, ಬರೀ ಒಂದು ಕಾಲ ಮೇಲೆ ನಿಂತಿದೆ. ಸೊ ಈ 3 ಕಾಲು ಕಳೆದೋದು. ಈ 3 ಕಾಲು ಯಾವುದು ಕಲಿಯುಗದಲ್ಲಿ ಅಂತಂದರೆ, ಒಂದು ಶೌಚ ಅಂದರೆ ನಾವು ಬರೀ ಬಾಹ್ಯ ಶೌಚ್ಯದ ಬಗ್ಗೆ ಯೋಚನೆ ಮಾಡ್ತೀವಿ. ಆಂತರಿಕ ಶೌಚ್ಯ, ಪ್ಯೂರಿಟಿ ಆಫ್ ಮೈಂಡ್, ಚಿತ್ತಶುದ್ಧಿ. 2ನೇದು ದಯೆ ಭಾಳ ಕಮ್ಮಿ. ಆಮೇಲೆ 3ನೇದು ತಪಸ್ಸು, ಫೋಕಸ್ ಇಲ್ಲ, ವಿ ಗೆಟ್ ಡಿಸ್ಟ್ರಾಕ್ಟೆಡ್ ವೆರಿ ಫಾಸ್ಟ್. ಸೊ ಇದು ಕಲಿಯುಗದ ಒಂದು ಫ್ರೇಮ್ ವರ್ಕ್. ಯಾವುದಪ್ಪ ಒಂದೇ ಒಂದು ಕಾಲಲ್ಲಿ ಕಲಿಯುಗ ನಿಂತಿದೆ ಅಂದರೆ ಸತ್ಯದ ಮೇಲೆ. ಇವಾಗ ನಿಮ್ಗೆ ಅನ್ಸುತ್ತೆ ಸತ್ಯಮೇವ ಜಯತೆ ಎಲ್ಲಿಂದ ಬಂದಿದೆ ಅಂತ. ಒಂದು ಧರ್ಮ ಸಂಸ್ಥಾಪನೆ ಆಗಬೇಕು ಅಂದರೆ ಸತ್ಯ ಒಂದೇ ನಮ್ಮ ಕೈ ಹಿಡಿಯೋದು. ಸೊ ಇದನ್ನ ಅರ್ಥ ಮಾಡ್ಕೊಂಡಿದ್ದು ಪರೀಕ್ಷಿತ ಏನು ಮಾಡ್ತಾನೆ, ಕಲಿನ ಕರೆಸ್ತಾನೆ. ಎಲ್ಲಿದ್ರೂ ಬರಬೇಕು ಇವಾಗ ಅಂತ. ಅಷ್ಟು ಶೌರ್ಯ ಅವನಿಗೆ. ಕಲಿ ಹೆದರ್ಕೊಂಡು ಬರ್ತಾನೆ. ಒಂದು ಕರಿ ಮನುಷ್ಯ ಮೈ ತುಂಬ ಚಿನ್ನ ಹಾಕೊಂಡು ಬರ್ತಾನೆ. ಅದು ಕಲಿ ದರ್ಶನ. ಬಂದಾಗ ಹೇಳ್ತಾನೆ, ನೀನು ಸಂಹಾರ ಮಾಡ್ತೀನಿ. ನಾನು ಕೇಳಿದ್ದೆ ನೀನು ಭಾಳ ಧರ್ಮಿಷ್ಠ ಅಂತ, ನನ್ನ ಕಾಲ ನನ್ನನ್ನೇ ಬಿಡ್ತಾ ಇಲ್ಲ ಅಂದ್ರೆ ಎಂಥ ಧರ್ಮನಯ್ಯ ನಿಂತು ಅಂತ. ಇದು ನನ್ನ ಕಾಲ, ನಾನು ಪ್ರವೇಶ ಆಗಬೇಕು. 36 ವರ್ಷದಿಂದ ಆಚೆ ಇಟ್ಟಿದ್ಯಾ ನನ್ನನ್ನು. ನಾನು ಎಲ್ಲೂ ನುಗ್ಗಕ್ಕಾಗ್ತಾ ಇಲ್ಲ. ನಿನ್ನ ರಾಜ್ಯಭಾರದಲ್ಲಿ ಒಬ್ಬ ಸುಳ್ಳು ಹೇಳ್ತಾ ಇಲ್ಲ, ಒಬ್ಬ ಕಳ್ತನ ಮಾಡ್ತಾ ಇಲ್ಲ, ಎಲ್ಲ ಧರ್ಮಿಷ್ಠರಾಗಿ ಬದುಕ್ತಾ ಇದ್ದಾರೆ, ನನಗೆಲ್ಲೇ ಜಾಗ ಅಂತ. ಆವಾಗ ಯೋಚನೆ ಮಾಡಿ ಪರೀಕ್ಷಿತ, ನಾನು ಅಧರ್ಮ ಮಾಡಬಾರ್ದು, ನಮ್ಮ ತಂದೆ ತಾತಂದರು ಇದನ್ನು ಉಳಿಸ್ಬೇಕು ಅಂದ್ಬಿಟ್ಟು, ಆಯಿತು ನಾನು ನಿಮ್ಗೆ 4 ಜಾಗ ಕೊಡ್ತೀನಿ, ಅದನ್ನ ಬಿಟ್ಟು ಮೇಲೆ ಹೋಗ್ಬಾರ್ದು. ಆವಾಗ ಕಲಿ ಆಯಿತು. ಒಂದು ಜೂಜಾಡ ಕಡೆ, ಯಾರು ಜೂಜಾಟ ಏರ್ಪಡಿಸ್ತಾನೋ, ಯಾಕಂದ್ರೆ ನಾವು ಇಷ್ಟು ಕಷ್ಟಪಟ್ಟಿದ್ದೆ ಅದರಿಂದ. ಸೊ ಎಲ್ಲಿ ಜೂಜಾಡ್ತಾನೋ, ಜೂಜಾಡೋನಿಗೆ ಸಹಾಯ ಮಾಡ್ತಾನೋ, ಜೂಜಾಡೋನಿಗೆ ದುಡ್ಡು ಕೊಡ್ತಾನೋ, ಜೂಜಾಡೋ ಇದನ್ನ ಏರ್ಪಾಡು ಮಾಡ್ತಾನೋ, ಅಲ್ಲಿ ಆಯಿತು. ಓಕೆ. 2ನೇದು ಸ್ಲಾಟರಿಂಗ್, ಎಲ್ಲಿ ಹಿಂಸೆ ನಡೆಯುತ್ತೋ, ಎಲ್ಲಿ ಪ್ರಾಣಿ ಹಿಂಸೆ ನಡೆಯುತ್ತೋ ಅಲ್ಲಿರಪ್ಪ. ಓಕೆ. 3ನೇದು ಎಲ್ಲಿ ಮಾದಕ ವಸ್ತುಗಳಿರುತ್ತೋ
ಆಲ್ಕೋಹಾಲ್ ಇರ್ಬೋದು, ಗಾಂಜಾ ಇರ್ಬೋದು, ಅಥವಾ ನಮ್ಮ ಸಬ್ಸ್ಟೆನ್ಸ್ ಅಬ್ಯೂಸ್ಗಳಾಗ್ತಿರೋ ಜಾಗಗಳಿರ್ಬೋದು, ಅದನ್ನ ಪ್ರೊವೈಡ್ ಮಾಡೋನು, ಅದಕ್ಕೆ ದುಡ್ಡು ಕೊಡೋನು, ಅವ್ರ ಹತ್ರ ಎಲ್ಲ ಹೋಗಿ ಬೇಷ್ ಅಂತ ಇರಪ್ಪ. ಪರಸ್ತ್ರೀ ವ್ಯಾಮೋಹ ಎಲ್ಲಿರುತ್ತೋ ಅಲ್ಲಿರಪ್ಪ. ಕಲಿ ಹೇಳ್ತಾನೆ, ಸ್ವಾಮಿ ಇದ್ಯಾವುದೋ ನಿಮ್ಮ ಕಡೆ ಇಲ್ವಲ್ರಿ, ನಾನು ಎಲ್ರಿ ಹೋಗಿರ್ಲಿ, ನನಗೇಂತ ಒಂದು ಜಾಗ ನಾನು ಕೇಳ್ಕೋಬೋದಾ? ಆಯ್ತು, ಎಲ್ಲಿ ಚಿನ್ನ ಇರುತ್ತೋ ಅಲ್ಲಿರ್ತೀನಿ. ಸೊ ಚಿನ್ನ ಎಲ್ಲಿರುತ್ತೋ ಅದೊಂದು ಜಾಗ ಆದ್ರೂ ಕೊಡ್ತೀಯ, ಒಳ್ಳೆ ಕಡೆ ಒಂದ್ ಕಡೆ ಆದ್ರೂ ಇರ್ತೀನಿ. ಸರಿ, ಪರೀಕ್ಷಿತಂಗೆ ಎಷ್ಟು ಅಪಾರವಾದ ನಂಬಿಕೆ ಪ್ರಜೆಗಳ ಮೇಲೆ ಅಂತಂದ್ರೆ ಆಯ್ತಿರೋದು ಅಂತ ಹೇಳ್ತಾರೆ. ಸರಿ, ಕಲಿಪ್ರವೇಶ ಆಗುತ್ತೆ. ಪರೀಕ್ಷಿತ ಅದೇ ಕಾಡಲ್ಲಿ ಮುಂದೆ ಸಾಕ್ತಾ ಇರ್ಬೇಕಾದ್ರೆ ವಿಪರೀತ ಅಂದ್ರೆ ವಿಪರೀತ ಬಾಯಾರಿಕೆ ಆಗುತ್ತೆ. ಸೊ ನೋಡ್ತಾನೆ, ಅಕ್ಕಪಕ್ಕ ಏನು ಒಂದು ಬಾಂಡು ಇಲ್ಲ, ಒಂದು ನದಿನೂ ಇಲ್ಲ, ಏನೂ ಇಲ್ಲ, ಒಂದು ಆಶ್ರಮ ಕಾಣುತ್ತೆ. ಸೊ ಆಶ್ರಮಕ್ಕೆ ಹೋಗ್ತಾರೆ. ಅದು ಶಾರ್ಮಿಕರ ಆಶ್ರಮ. ಶಾರ್ಮಿಕರು ಮಹಾಭಾರತದಲ್ಲಿ ಬಹಳ ಸಲ ಬರ್ತಾರೆ, ಫಸ್ಟ್ ಟೈಮ್. ಓಕೆ. ಸೊ ಶಾರ್ಮಿಕರು ಕೂತಿರ್ತಾರೆ, ಅವರು ತಪಸ್ ಮಾಡ್ತಾ ಇರ್ತಾರೆ. ಹಿಂದಿನ ಕಾಲದಲ್ಲಿ ಎಷ್ಟು ನ್ಯಾಯ ಇತ್ತು ಅಂದ್ರೆ, ಅದೇ ಕಮಂಡಲದಲ್ಲಿ ನೀರು ಕಾಣುತ್ತೆ, ಅದರ ಪರೀಕ್ಷಿತ ಕುಡಿಯೋಲ್ಲ, ಪರ್ಮಿಷನ್ ಇಲ್ಲದೆ. ಶಾರ್ಮಿಕರನ್ನ ಕೂಗ್ತಾನೆ, ಶಾರ್ಮಿಕರೇ ನಾನು ನೀರು ಕುಡಿಬೋದಾ? ಅವರು ಅತೀತವಾದ ಧ್ಯಾನದಲ್ಲಿರ್ತಾರೆ, ಅವ್ರು ಕೇಳಿಸ್ಕೊಳ್ಳೋದು ಇಲ್ಲ. ಪರೀಕ್ಷಿತಂಗೆ ವಿಪರೀತವಾದ ಕೋಪ ಬರುತ್ತೆ. ಅಲ್ಲೊಂದು ಸತ್ತಿರೋ ಹಾವಿರುತ್ತೆ, ಅದನ್ನ ತೆಗೆದು ಶಾರ್ಮಿಕರ ಮೇಲೆ ಹಾಕ್ಬಿಟ್ಬಿಟ್ಟು ಆಮೇಲೆ ದಣ ಮಾಡಿಸ್ಕೊಂತಾನೆ, ಅರಮನೆ ಸೇರ್ತಾನೆ. ಅದೆಲ್ಲ ನೆಕ್ಸ್ಟ್. ಈ ತರ ಸತ್ತಿರೋ ಹಾವನ್ನ ಹಾಕೊಂಡು ತಪಸ್ ಮಾಡ್ತಾ ಇರ್ತಾರೆ. ಅವ್ರ ಮಗ ಶೃಂಗಿ ಬಂದಾಗ ಅವನು ದಿವ್ಯ ದೃಷ್ಟಿಯಿಂದ ನೋಡ್ತಾನೆ, ಯಾರಿಗೆ ಮಾಡಿರೋದು ಅಂದ್ರೆ ಪರೀಕ್ಷಿತ ಅಂತ ಕಾಣಿಸ್ತಾನೆ. ಸೊ ತಕ್ಷಣ ಅವನೇನ್ ಮಾಡ್ತಾನೆ, ಪರೀಕ್ಷಿತಂಗೆ ಶಾಪ ಕೊಡ್ತಾನೆ, 7 ದಿವಸದಲ್ಲಿ ಹಾವು ಕಚ್ಚ ಸಾಹಿತ್ಯ ನೀನು, ನನ್ನ ತಂದೆಗೆ ಹಿಂಗೆ ಮಾಡಿದ್ಯ. ಅಷ್ಟರಲ್ಲಿ ಶಾರ್ಮಿಕರಿಗೆ ಎಚ್ಚರ ಆಗುತ್ತೆ, ಏನಪ್ಪ ಮಾಡ್ಬಿಟ್ಟೆ, ಇವತ್ತೇನಾದ್ರೂ ನಾವು ಋಣಿಗಳಾಗಿರ್ಬೇಕು ಅಂದ್ರೆ ಪರೀಕ್ಷಿತನ ಋಣಿಗಳಾಗಿರ್ಬೇಕು. ಇವತ್ತು ನಾವು ಅಷ್ಟೇ, ಈ ಕಲಿಯುಗದಲ್ಲಿ ನಾವು ಋಣಿಗಳಾಗಿರ್ಬೇಕು ಅಂದ್ರೆ ಕಲಿನ ಕೈಕಾಲು ಕಟ್ಟಿ ಮೂಲೆಯಲ್ಲಿ ಕೂಡ್ಸಿದಕ್ಕೆ ಇಷ್ಟ ಅಟ್ಟಹಾಸ. ಈ ಪರೀಕ್ಷಿತ ಇಲ್ಲ ಅಂದ್ರೆ ಕಲಿ ಪ್ರವೇಶ ಆಗಿ ನಾವು ಏನೆಲ್ಲ ನೋಡ್ಬಾರ್ದಿರೋದು ನೋಡ್ಬೇಕಿತ್ತು. ಸೊ ಹಾಗಾಗಿ ಈ ಭಾಗವತ ಸಪ್ತಾಹ ಮಾಡ್ತಾರಲ್ಲ, ಫಸ್ಟ್ ದಿನದ ಅರ್ಘ್ಯ ಕೃತಜ್ಞಾರ್ಘ್ಯ ಅಂತ ಕೊಡ್ತಾರೆ. ಅದು ಫಸ್ಟ್ ಡೇ ಪರೀಕ್ಷಿತಂಗೆ, ಅಷ್ಟು ಕೃತಜ್ಞತರಾಗಿರ್ಬೇಕು ನಾವು ಅಂತ. ಸೊ ಆಮೇಲೆ ಶಾರ್ಮಿಕರು ಹೇಳ್ತಾರೆ, ಕಲಿಯುಗದಲ್ಲಿ ಯಾರು ಶಾಪ ತಟ್ಟದೆ ಹೋಗ್ಲಿ, ಅದಕ್ಕೆ ಕಲಿಯುಗದಲ್ಲಿ ಶಾಪ ತಟ್ಟಲ್ಲ. ನೀನೆಷ್ಟೇ ಧ್ಯಾನ ಮಾಡ್ಬಿಡು, ಅದು ಒಳ್ಳೆಯ ಶಾಪ ಅಂತೂ ತಟ್ಟಲ್ಲ. ನೀನೆಷ್ಟೇ ಧ್ಯಾನ ಮಾಡ್ಬಿಡು, ಎಷ್ಟೇ ಸಾಧಕನಾಗೋಗು, ಶಾಪ ತಟ್ಟಲ್ಲ. ಸೊ ಅದು ಶಾರ್ಮಿಕರು ಹೇಳಿದ್ದು, ಶಾಪ ತಟ್ಟದೆ ಹೋಗ್ಲಿ. ಯಾಕಂದ್ರೆ ದುಡುಕಿ ನಿನ್ನಂತವನು ಇಂಥ ಒಳ್ಳೆಯವನಿಗೆ ಶಾಪ ಕೊಟ್ಟು ಅವನು ಈ ತರ ಆಗೋದು ಬೇಡ. ಇಲ್ಲಿ ಪರೀಕ್ಷಿತನ ಸ್ವಪ್ನ ಆಗುತ್ತೆ, ಈ ತರ ಶಾಪ ಆಗಿದೆ ಅನ್ನೋದು. ಆಮೇಲಿಂದ ಸರಿ, ಪರೀಕ್ಷಿತ ದೌಮ್ಯರನ್ನ ಕರೆಸ್ತಾನೆ. ದೌಮ್ಯರು ಯಾರಪ್ಪ ಅಂದ್ರೆ ರಾಜಪುರೋಹಿತರು, ಯುಧಿಷ್ಠಿರ ಕಾಲದಿಂದ ಇರ್ತಾರೆ ಅವರು. ಸೊ ದೌಮ್ಯರು ಬರ್ತಾರೆ, ಅವರು ದಿವ್ಯ ದೃಷ್ಟಿಯಿಂದ ನೋಡ್ತಾರೆ, ಹೌದಪ್ಪ ಈ ತರ ಆಗಿದೆ ನಿಮಗೆ. ಪರೀಕ್ಷಿತ ಹೇಳ್ತಾನೆ, ಯಾವುದೋ ಹಾವು ಕಚ್ಚಿ ನಾನು ಸಾಯೋದು ನನಗೆ ಇಷ್ಟ ಇಲ್ಲ. ಸೊ ಅದರಿಂದ ನಾನೇನ್ ಮಾಡ್ತೀನಿ, ನಾನು ಪಾರ್ಶ್ವ ಪ್ರವೇಶ ಮಾಡ್ತೀನಿ. ಏನು ಅಂತಂದ್ರೆ ನೀರು ಒಳಗಡೆ ಕೂತ್ಕೊಂಡು ಬ್ರೆತ್ನ ಹಿಡ್ಕೊಂಡು ಪ್ರಾಣ ಹಾಕೋದು. ಸೊ ಅದು ಆ ಕಾಲದಲ್ಲಿ ಇಚ್ಛಾಮರಣ ವರ ಮಾತ್ರ ಅಲ್ಲ, ಅವ್ರು ಯಾವಾಗ ಬೇಕೋ ಅವ್ರು ಸಾಯುವಂತ ಒಂದು ಸ್ಟ್ರಾಂಗ್ ವಿಲ್ ಕೂಡ ಇತ್ತು. ಸೊ ಏನ್ ಮಾಡ್ತಾರೆ, ಅಲ್ಲಿ ಕಾವೇರಿ ನದಿ, ಗಂಗೆ. ಸೊ ಎಲ್ಲರಿಗೂ ತಿಳಿಸ್ತಾರೆ, ಉತ್ತರ ತಿಳಿಸ್ತಾರೆ ದೌಮ್ಯರು. ಆಮೇಲಿಂದ ಅವರ ಮಕ್ಕಳು ಎಲ್ಲ ಬರ್ತಾರೆ, ಹೇಳ್ತಾರೆ, ಎಲ್ಲರಿಗೂ ಹೇಳ್ತಾರೆ, ಪರೀಕ್ಷಿತ ನಾನು ಇನ್ನ ಪ್ರಾಣ ಬಿಡ್ತಾ ಇದ್ದೀನಿ, ನನ್ನನ್ನು ನಗ್ನಗ್ತಾ ಕಳಿಸ್ಕೊಡ್ತೀನಿ. ಎಲ್ಲರೂ ನದಿ ತೀರದಲ್ಲಿ ಸೇರ್ತಾರೆ. ಇವರು ಒಂದು ದರ್ಬೆ ದಾಸನ ಮಾಡ್ಕೊಂತಾರೆ, ನೀರೊಳಗಡೆ ಹೋಗ್ತಾರೆ. ಇನ್ನೇನು ಪ್ರಾಣ ಬಿಡ್ತೀನಿ ನಾನು ಅಂದ್ಬಿಟ್ಟು ಕೂತ್ಕೊಂತಾರೆ. ಇದ್ದಕ್ಕಿದ್ದಂಗೆ ಸಿಕ್ಕಾಪಟ್ಟೆ ಬೆಳಕು. ಎಲ್ಲರೂ ಆಕಾಶದ ಕಡೆ ನೋಡ್ತಾ ಇದ್ರೆ ದೇವಾನುದೇವತೆಗಳೆಲ್ಲ ಇಳಿತಿದ್ದಾರೆ. ಅಲ್ಲಿ ನೋಡ್ತಾರೆ, ಒಂದು ಸುಂದರವಾದ ಎಳೆ ಮುಖ ಇರುವಂತ ತೇಜಸ್ವಿ ನಡೆದು ಬರ್ತಾ ಇದ್ದಾನೆ. ಅವನ ಹಿಂದೆ ಸಾಕ್ಷಾತ್ ಸೂರ್ಯನೇ ಪ್ರಭಾವಳಿಯಾಗಿ. ಯಾರಪ್ಪ ಇದು ಅಂತಂದ್ರೆ ಇದು ಸುಖಬ್ರಹ್ಮ.